2014ರಲ್ಲಿ 117 ಕೋಟಿ ಆಸ್ತಿ ತೆರಿಗೆಯನ್ನು ನಾವು ಪಾವತಿ ಮಾಡಿಸ್ಕೊಂಡಿರ್ತೇವೆ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ನಾವು ಈ ಒಂದು ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ಒಂದು ಸಾಧನೆ ಅಂದರೆ ಹೆಚ್ಚಿಗೆ ಮಾಡ್ಕೊಂಡು ಬಂದು ನಮ್ಮ ಮಹಾನಗರ ಪಾಲಿಕೆಗೆ ಇದೊಂದು ಇನ್ಕಮ್ ಆಗಿದೆ. ಅದನ್ನು ಹೆಚ್ಚಿಕೊಂಡು ಬರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ಹಾಗೂ ಮುಂದಿನ ವರ್ಷದಲ್ಲೂ ಸಹ ನಾವು ಈ ಒಂದು ಆಸ್ತಿ ತೆರಿಗೆಯನ್ನು ಇನ್ನೂ ಹೆಚ್ಚು ವಸೂಲಿ ಮಾಡುವ ಮೂಲಕ ನಾವು ಮಹಾನಗರ ಪಾಲಿಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಸಂಕಲ್ಪ ತೊಟ್ಕೊಳ್ತೀವಿ. ಇದರೊಂದಿಗೆ ನಿಮಗೆ ಆಸ್ತಿಗಳ ಮಾಹಿತಿಯನ್ನು ಕೊಡ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ 1,75,724 ಇದೆ. ಕಮರ್ಷಿಯಲ್ 44,074 ಮತ್ತು ಇಂಡಸ್ಟ್ರಿಯಲ್ ಪ್ರಾಪರ್ಟಿ 1,175 ಇದೆ. ಮತ್ತು ನಾನ್ ರೆಸಿಡೆನ್ಷಿಯಲ್ ನಾನ್ ಕಮರ್ಷಿಯಲ್ 1,283. ನಾನ್ ರೆಸಿಡೆನ್ಷಿಯಲ್ ನಾನ್ ಕಮರ್ಷಿಯಲ್ ಅಂತ ಹೇಳಿದ್ರೆ ಹಾಸ್ಟೆಲ್ಗಳು ಬರ್ಬೋದು, ಸ್ಕೂಲ್ ಕಾಲೇಜ್ಗಳು ಬರ್ಬೋದು, ಆಸ್ಪತ್ರೆಗಳು ಬರ್ಬೋದು. ಹೀಗೆ ಆಸ್ಪತ್ರೆ ಕೆಲವು ಕಮರ್ಷಿಯಲ್ ಬರುತ್ತೆ, ಬಟ್ ಅದು ಕೂಡ ಆಸ್ಪತ್ರೆ ಕೂಡ ಚಾರಿಟಿ ಇದ್ರೆ. ಹಾಂ, ಒಟ್ಟು 2,22,256 ಆಸ್ತಿಗಳನ್ನು ನಾವು ಹೊಂದಿರ್ತೇವೆ. ಈ ಆಸ್ತಿಗಳ ಮೂಲಕ ನಮಗೆ ತೆರಿಗೆಯನ್ನು ನಾವು ಪಾವತಿ ಮಾಡಿಸ್ಕೊಂಡು ಹತ್ತತ್ರ ಅಪ್ರಾಕ್ಸಿಮೇಟ್ಲಿ 150 ಕೋಟಿ ಮಾರ್ಕನ್ನು ನಾವು ಇವಾಗಲೇ ನಾವು ಪಡ್ಕೊಂಡಿದ್ದೇವೆ. ಬಟ್ ದಿನಾಂಕ ಮಾರ್ಚ್ 31, 2026ನೇ ಸಾಲಿನ ದಿನ ಏನಿದೆ ಅಲ್ಲಿವರೆಗೆ 1,40,680,000 ಇದು ಡೀಟೇಲ್ ನಾನು ಆಮೇಲೆ ಕೊಡ್ತೀನಿ. ಪೂರ್ತಿ ನಾವು ಸಂಗ್ರಹಣೆ ಮಾಡಿದ್ದೇವೆ. ಇದನ್ನು ಹೊರತುಪಡಿಸಿ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಟ್ಯಾಕ್ಸನ್ನು ನಾವು ಹೆಚ್ಚುವರಿ ಕಲೆಕ್ಟ್ ಮಾಡಲಿಕ್ಕೆ ನಾವು 3 ವಾರ್ಡ್ಗಳನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಿಕೊಂಡು 3 ವಾರ್ಡ್ಗಳನ್ನು ನಾವು ಸರ್ವೆ ಮಾಡ್ತಾ ಇದ್ದೀವಿ. ಈ ಹಿಂದೆ ಏನಿತ್ತು ಓಲ್ಡ್ ಸಿಸ್ಟಮ್, ಹಳೆಯ ವಾರ್ಡ್ಗಳಲ್ಲಿ ಹಳೆಯ ಆಸ್ತಿಗಳೇನಿತ್ತು ಅಥವಾ ನಾನ್ ಅಪ್ಡೇಟೆಡ್ ಟ್ಯಾಕ್ಸ್ ಏನಿತ್ತು ಅದನ್ನು ಇವಾಗ ಹೊಸದಾಗಿ ಅಪ್ಡೇಟ್ ಮಾಡೋ ಒಂದು ಸದುದ್ದೇಶದಿಂದ 3 ವಾರ್ಡ್ಗಳು ಯಾವ್ಯಾವು, ಅವು ಪದವು ಮತ್ತೆ ಹಂಪನಕಟ್ಟೆ 3 ವಾರ್ಡ್ಗಳನ್ನ ತೆಗೆದುಕೊಂಡು ಆಮೇಲೆ ಈಗಾಗಲೇ ಈ ಹಿಂದೆ ನಾವು ಅನೌನ್ಸ್ ಮಾಡಿದ್ವಿ. ಏನಂತ ಹೇಳಿದ್ರೆ, ಮಾರ್ಚ್ ನಲ್ಲಿ ಮತ್ತೆ ಏಪ್ರಿಲ್ 31 ಶುರುವಾಗಿ ಮಾರ್ಚ್ನಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಮಾರ್ಚ್ ತಿಂಗಳು ವರ್ಷದ ಕೊನೆ ಮತ್ತು ಹೊಸ ವರ್ಷದ ಮೊದಲನೆಯ ತಿಂಗಳು ಏಪ್ರಿಲ್ 31ರವರೆಗೆ ಯಾರು ಆಸ್ತಿವಂತರು ತಮ್ಮ ಆಸ್ತಿ ತೆರಿಗೆಯನ್ನು ಸ್ವಯಂ ಪ್ರೇರಿತವಾಗಿ ಮೊದಲಿನ ತಿಂಗಳನ್ನಲ್ಲೇ ಅವರು ಪಾವತಿ ಮಾಡಿದ್ರೆ 5% ರಿಬೇಟನ್ನು ಅಂದರೆ ಆಫ್ ಕಮ್ಮಿ ಮಾಡಿ ನಾವು ಅವ್ರಿಗೆ ಟ್ಯಾಕ್ಸನ್ನು ವಿಧಿಸ್ತೇವೆ. ಅದನ್ನು ಅವರು ಸ್ವಯಂ ಪ್ರೇರಿತವಾಗಿ ಅವರು ಮುಂದೆ ಬಂದು ತಮ್ಮ ಆಸ್ತಿಯ ತೆರಿಗೆಯನ್ನು ಪಾವತಿ ಮಾಡಿ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ನಾನು ಕೋರ್ಕೊಳ್ತೇನೆ. Gold coast revenue collection, ನಮ್ಮದು ಲಾಲ್ಬಾಗ್ ಮಾರ್ಕೆಟ್ we are getting 17,93,000. ನಾವು ಏಲಮ್ಮಾದ್ಮೇಲೆ we are getting 71 lakhs. So 4.5 times increase. ನಮ್ಮ ಲಾಲ್ಬಾಗ್, ಇದ್ರ ಜೊತೆಗೆ ನಮ್ಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದೆ. ಎಸ್ಪೆಷಲಿ ಲಾಲ್ಬಾಗ್ ಮಾರುಕಟ್ಟೆ ಏನಿದೆ, ಲಾಲ್ಬಾಗ್ ಮಾರುಕಟ್ಟೆ ಇದು ನಮ್ಮ ಯಾವುದು ಅಂತ ಹೇಳಿದ್ರೆ ನಮ್ಮ ಮಹಾನಗರ ಪಾಲಿಕೆ ಪಕ್ಕದಲ್ಲಿ ಒಂದು, ಅದು ಈ ಹಿಂದೆ ವಾಣಿಜ್ಯ ಸಂಕೀರ್ಣ ಇದೆ. ಅದನ್ನು ನಾವು ಹೊಸದಾಗಿ ಏಲಂ ಮಾಡಿ, ಮುಂಚೆ ನಮಗೆ ಅಲ್ಲಿಂದ ಆದಾಯ ಕೇವಲ 17,93,256 ರೂಪಾಯಿ ಪರ್ ಇಯರ್ ಇತ್ತು. ಈಗ ಹೊಸದಾಗಿ ನಾವು ಏಲಂ ಮಾಡಿ 71,430,000 ರೂಪಾಯಿಗಳ ಹೆಚ್ಚುವರಿ ಆದಾಯ, ಅಂದರೆ ಡಿಫರೆನ್ಸ್ ಇದೆ, ಸುಮಾರು 4 ಪಟ್ಟು ಹೆಚ್ಚುವರಿ ಆದಾಯನ ನಾವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು ಲಾಸ್ಟ್ ಏಲಂ ಆಗಿದ್ದು 2002ನೇ ಇಸ್ವಿ. ಅಂದರೆ ಇವಾಗ 24 ವರ್ಷದ ನಂತರ ನಾವು ಹೊಸದಾಗಿ ಏಲಂ ಮಾಡಿದ ನಂತರ ನಮಗೆ ಸುಮಾರು 4 ಪಟ್ಟು ಹೆಚ್ಚಿನ ಆದಾಯನ ನಾವು ಗಳಿಸಲಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನನಗೆ ಹೆಮ್ಮೆ ವಿಷಯ ಆಗಿದೆ. ಅದರೊಟ್ಟಿಗೆ ಇದು ಇನ್ನು ಮುಂದೆ ಮಹಾನಗರ ಪಾಲಿಕೆಯ ಆದಾಯವನ್ನು ಹೆಚ್ಚುಗೊಳಿಸಲಿಕ್ಕೆ ಒಂದು ವಿನೂತನ ಕ್ರಮವಾಗಿ ನಾವು ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ಗಳಿಗೂ ಸಹ QR ಕೋಡನ್ನು ಅಳವಡಿಸಿ ಅದನ್ನು
ಯಾವುದೇ ರೀತಿಯಲ್ಲೂ ಮಿಸ್ಯೂಸ್ ಆಗದಲ್ಲೇ ಇರೋ ರೀತಿಯಲ್ಲಿ ಒಂದು ಹೊಸ ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಮುಖಾಂತರವೇ ಅಡ್ವರ್ಟೈಸಿಂಗ್ ಏನಿದೆ ಚಾರ್ಜಸ್ ಟ್ಯಾಕ್ಸಸ್ ಏನಿದೆ ಪೇಮೆಂಟ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದಾಯವನ್ನು ನಾವು ನಿರೀಕ್ಷಿಸುತ್ತೇವೆ. ಆಮೇಲೆ ನನ್ನ ಕೋರಿಕೆ ಮಹಾನಗರ ಪಾಲಿಕೆಯವರಿಗೆ ಸ್ವಯಂ ಪ್ರೇರಿತವಾಗಿ ಯಾವುದೇ ಹಳೆ ಬಾಕಿ ಇದ್ದರೂ ಸಹ ಅದನ್ನು ಕೂಡಲೇ ಪಾವತಿಸಿದಲ್ಲಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ವರ್ಷಗಳಲ್ಲಿ ಹೆಚ್ಚುವರಿ ದಂಡ ವಿಧಿಸುವ ಪ್ರಮೇಯ ಒದಗಿ ಬರ್ತದೆ. ಅದು ತಪ್ತದೆ. ಅದರಿಂದ ಕೂಡಲೇ ತಾವು ತಮ್ಮ ಆಸ್ತಿಯ ಟ್ಯಾಕ್ಸ್ಗಳನ್ನು ಕೂಡಲೇ ಪಾವತಿ ಮಾಡಿ, ಅದರಲ್ಲೂ ಸಹ ಈ ಪ್ರಸ್ತುತ ವರ್ಷದ್ದು ಏನಿದೆ ಟ್ಯಾಕ್ಸ್ ಅದು 5% ರಿಬೇಟನ್ನು ಪಡ್ಕೊಂಡು ನಮ್ಮ ಮಹಾನಗರ ಪಾಲಿಕೆಯ ಆದಾಯವನ್ನು ಹೆಚ್ಚುಗೊಳಿಸಲಿಕ್ಕೆ ತಾವು ಏನು ಸಹಕಾರ ನೀಡಬೇಕು. ಮತ್ತು ಇದೇ ಒಂದು ಏನು ಮಹಾನಗರ ಪಾಲಿಕೆಯ ಆದಾಯ ಏನಿದೆ ಹೆಚ್ಚುವರಿ ಆದಾಯಗಳು ನಾವು ನಿರೀಕ್ಷಿಸಿ ನಾವು ಪಡ್ಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕೂಡ ಮಾಡ್ಬೋದು. ಜನಗಳಿಗೆ, ನಮ್ಮ ಮಹಾನಗರ ಪಾಲಿಕೆ ಜನತೆಗೆ ಹೆಚ್ಚಿನ ಸವಲತ್ತುಗಳನ್ನು ಸೇವೆಗಳನ್ನು ವಿಸ್ತರಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೌದು, ಅವ್ರಿಗೂ ಸಹ ನಾವು ದಂಡನೆ ಅಂತ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಂದ್ರೆ ಟೆಂಪರರಿ ಇದ್ದದನ್ನು ಅಥವಾ ಇಲ್ಲೀಗಲ್ ಇದ್ದದನ್ನು ಸ್ವಲ್ಪ ಏನೋ ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಲೀಗಲ್ ಮಾಡುವಂತೆ ಮಾಡಲಿಕ್ಕೆ ಅವಕಾಶ ಇದೆ. ನಾವು ಈ ಹಿಂದೆ ನಾವು ಆಂದೋಲನ ಕೂಡ ಎ ಖಾತಾ ಬಿ ಖಾತಾ ಎ ಖಾತಾ ಮತ್ತು ಬಿ ಖಾತಾವನ್ನು ನೀಡಲಿಕ್ಕೆ ನಾವು ಕ್ರಮ ತಗೊಂಡಿದ್ವಿ. ಬಟ್ ತುಂಬ ಕಮ್ಮಿ ಏನೋ ಬಿ ಖಾತದ್ದು ಡೀಟೇಲ್ಸ್ ತಗೊಂಡ್ಬನ್ನಿ. ನಮ್ಮದಲ್ಲಿ 1200 ಆರ್ಡ್ ಬಂತು ನಮಗೆ ಬಿ ಖಾತಾಸ್ ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ರೆವೆನ್ಯೂ ಸೈಟ್ಸ್ ಎಲ್ಲ ಕಡಿಮೆ ಇತ್ತು. ಗುರುತಿಸಿದೀವಿ, ಆದರೆ ಜನಗಳು ಮುಂದೆ ಬರ್ತಿಲ್ಲ. ಯಾಕಂದ್ರೆ ಅವರಿಗೆ ಸೂಕ್ತ ದಾಖಲೆಗಳನ್ನು ಕೂಡ ಒದಗಿಸಬೇಕಾಗುತ್ತೆ. ಅಕ್ರಮವಾಗಿರೋದನ್ನ ಸಕ್ರಮ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ಲ್ಯಾಂಡ್ನಲ್ಲಿ ಕನ್ವರ್ಷನ್ನು ಮಾಡ್ದಲೇ ಕೃಷಿ ಜಮೀನಲ್ಲಿ ಮನೆ ಕಟ್ಕೊಂಡು ಕೂತ್ಕೊಂಡಿದ್ರು, ಹಳೆಯ ಮನೆಗಳು. ಅದು ಅಂದಿನ ದಿನಗಳಲ್ಲಿ ಲ್ಯಾಂಡ್ ಕನ್ವರ್ಷನ್ ಸಹ ಇರಲಿಲ್ಲ ಮತ್ತು ಇದು ಏನು ಸಿಂಗಲ್ ಸೈಟ್ ಲೇಔಟ್ ಕೂಡ ಅವೆಲ್ಲ ಮಾಡಿಸಿರ್ಲಿಕ್ಕಿಲ್ಲ. ಮತ್ತು ಸರಿಯಾದ ಪೇಪರ್ಸ್ ಇಲ್ಲ, ದಾಖಲಾತಿಗಳು ಬೇಕಾಗ್ತದೆ. ಆ ಪ್ರಾಪರ್ಟಿ ಅವ್ರಿಗೆ ಹೇಗೆ ಬಂತು, ಡೀಡ್ಸ್ಗಳು ಬೇಕಾಗ್ತದೆ. ಅವೆಲ್ಲ ಇಲ್ಲ ಅಂತ ಹೇಳಿದ್ರೆ ಅವರು ಬರಲಿಕ್ಕೆ ಹಿಂದೇಟು ಹಾಕ್ತಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲ ಇದ್ದು ಸಹ ಏನು ಅದಕ್ಕೆ ಲೀಗಲ್ ಮಾಡೋದಾದ್ರೆ ಏನು ಮಾಡಬೇಕು, ಅವ್ರ ಡಾಕ್ಯುಮೆಂಟ್ ಇಲ್ಲ. ಆಕ್ಚುಲಿ ಎಲ್ಲ ಅವರೆಲ್ಲ ಕೂತಿದ್ದಾರೆ ಮನೆಯಲ್ಲೇ, ಡೋರ್ ನಂಬರ್ ಟೆಂಪರರಿ ಡೋರ್ ಇಲ್ಲ. ಡಾಕ್ಯುಮೆಂಟ್ ಈಗ ನೋಡಿ, ಡಾಕ್ಯುಮೆಂಟ್ ಕಡ್ಡಾಯ, ಅದಕ್ಕಂತೂ ನಾವೇನು ರಿಯಾಯಿತಿ ಕೊಡಲಿಕ್ಕಾಗಲ್ಲ. ಕೆಲವು ಏನಿದೆ ಮಾನದಂಡಗಳು ಮತ್ತು ನಮ್ಮ ಸರ್ಕಾರದ ನಿರ್ದೇಶನಗಳು, ಗೈಡ್ಲೈನ್ಸ್ ಏನಿದೆ, ಡೈರೆಕ್ಷನ್ ಅಂತೆ ಅವರು ನಮಗೆ ದಾಖಲಾತಿಗಳನ್ನು ಅತ್ಯವಶ್ಯಕ ದಾಖಲಾತಿಗಳನ್ನು ನೀಡಿದಲ್ಲಿ ಬಿ ಖಾತಾ ಅಥವಾ ಎ ಖಾತಾನ ನೀಡಲಿಕ್ಕೆ ನಮ್ಮ ಕ್ರಮ ಅದು ಸಂಖ್ಯೆ ಒಂದು ತಗೊಂಡು ಎ ಖಾತಾ ಒಂದು 50,000 ಚಿಲ್ಲರೆ. ನಮಗೆ ಎಕ್ಸಾಕ್ಟ್ ಸಂಖ್ಯೆ ಕೊಡ್ತೀವಿ. ಬಟ್ ನೀವು ಹೇಳ್ತಿರೋ ಟೆಂಪ್ರರಿ ಡೋರ್ ನಂಬರ್ಸ್ ಬೇರೆ, ಖಾತಾದ ಇಶ್ಯೂನೇ ಬೇರೆ. ಟೆಂಪ್ರರಿ ಡೋರ್ ನಂಬರ್ಸ್ ಅಂತ ಬಂದಾಗ ಕಂಪ್ಲೀಷನ್ ಸಿಕ್ಕಿರೋದಿಲ್ಲ. ಟೆಂಪ್ರರಿ ಡೋರ್ ನಂಬರ್ಸ್ ಮೇಲೆ ಮುಂಚೆಯಿಂದ ಇರುತ್ತೆ. ಆಮೇಲೆ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊಂಡು ಕೂತ್ಕೊಂಡಿರ್ತಾರೆ. ಓಲ್ಡ್ ಫ್ಲಾಟ್ಗಳಲ್ಲೆಲ್ಲ ಮೇಲ್ಗಡೆ ಅವರು ಒಂದು ಸ್ಟಾರ್ಟಿಂಗ್ ಶೀಟ್ ಹಾಕಿರ್ತಾರೆ, ಆಮೇಲೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅದೊಂದು ಎಕ್ಸ್ಟ್ರಾ ಸ್ಲ್ಯಾಬ್ ಹಾಕಿ ಅಲ್ಲೊಂದು ಬೇರೆ ಒಂದು 2-3 ಮನೆ ಮಾಡಿರ್ತಾರೆ. ಅದಕ್ಕೆ ಟೆಂಪರರಿ ಡೋರ್ ನಂಬರ್ ಮೂಲಕ ಸ್ಟಾರ್ಟಿಂಗ್ ತೆಗೆದಿರ್ತಾರೆ. ಅಂದ್ರೆ ತುಂಬಾ 10 ವರ್ಷದಿಂದ ಇಲ್ಲ. ಈಗ ಅದನ್ನು ಪರ್ಮನೆಂಟ್ ಡೋರ್ ನಂಬರ್ ಮಾಡಬೇಕು. ಅಂಥದ್ದು ಏನಾದ್ರು ಪೆನಾಲ್ಟಿ ಕಟ್ಕೊಂಡು ಅಂತ ಹೇಳಿದ್ರೆ ಮಾನದಂಡಗಳ ಮುಖಾಂತರ ಅವಕಾಶ ಇದ್ದಲ್ಲಿ ಅವ್ರು ಮಾಡ್ಕೋಬೇಕು ಅಷ್ಟೇ. ಎಲ್ಲದಕ್ಕೂ ಮಾನದಂಡಗಳು, ಸರ್ಕಾರದ ಸುತ್ತೋಲೆಗಳಿದೆ, ಅದರಂತೆ ಅವ್ರು ಕ್ರಮ ವಹಿಸಬೇಕು. ಲಾಸ್ಟ್ ಇಯರ್ 137 crore. ಓಕೆ, 149.68 ಆಗಿರುವಾಗ 133% ಹೇಗೆ ಆಗುತ್ತೆ? ಇಲ್ಲ, ನಮ್ದು ಕಾನ್ಸ್ಟೆಂಟ್ ಆಗಿ ಡಿಮಾಂಡ್ ಇದ್ದಿದ್ದು ಹಳೆಯ ಇನ್ಕಮ್ಮು ಮತ್ತು ಈ ವರ್ಷದ ಇನ್ಕಮ್ ಅಲ್ಲ, ನಮ್ಮ ಡಿಮಾಂಡ್ ರಿಲೇಟೆಡ್. ಈಗ ಡಿಮಾಂಡ್ ಅಂತ ಹೇಳಿದ್ರೆ ನಾವು ನಮ್ಮ ಗುರಿ 118 ಕೋಟಿ ಇತ್ತು. ಇಲ್ಲ, 112 ಕೋಟಿ ಇತ್ತು. ಅದಕ್ಕೆ 112 ಕೋಟಿ ನಾವು ಈ ವರ್ಷ ಅದ್ರ ಮೇಲೆ ಹೆಚ್ಚುವರಿ ನಾವು ತಗೊಂಡಿರ್ತೀವಲ್ಲ, ಅದ್ರ ಕಲೆಕ್ಟ್ ಮಾಡಿರ್ತೀವಲ್ಲ, ಹಾಗೆ ಕ್ಯಾಲ್ಕುಲೇಟ್ ಮಾಡೋದು. ಹೋದ ವರ್ಷದ ಕಲೆಕ್ಷನ್ ಅಲ್ಲ, ಹೋದ ವರ್ಷನೂ ಕೂಡ ಎಕ್ಸೆಸ್. ಅದೇ ಹೋದ ವರ್ಷಕ್ಕೆಲ್ಲ ನಾವು ಕಂಪೇರ್ ಮಾಡೋದು. ನಾವು ಈವನ್ ಇಫ್ ಯು ಕಂಪೇರ್ ಟು ಹೋದ ವರ್ಷ, ಇದು ಸಡನ್ ನೀವು ಸ್ಟ್ಯಾಂಡರ್ಡ್ ಆಗಿ ಬರ್ತಿರೋ ಅಮೌಂಟ್ ಅಲ್ಲ. ಯಾಕಂದ್ರೆ ಹೋದ ವರ್ಷಕ್ಕಿಂತ ಮುಂಚಿನ ವರ್ಷ 117 ಕೋಟಿ ಇತ್ತು. ಹೋದ ವರ್ಷಕ್ಕೆ 137 ಆಯ್ತು, ಅಂದ್ರೆ 20 ಕೋಟಿ ಎಕ್ಸ್ಟ್ರಾ ಬಂತು. ಸೊ ಇದು ಸ್ಟ್ಯಾಂಡರ್ಡ್ 3% ಹೈಕ್ ಮಾಡಿ ಬಂದಿರೋದಲ್ಲ. ಅರಿಯರ್ಸ್ ಎಲ್ಲ ಏನಿದ್ವಲ್ಲ, ಯಾರು ಕಟ್ಟದೇ ಇರೋರು, 3 ವರ್ಷ ಕಟ್ಟದೇ ಇರೋದು, 2 ವರ್ಷ ಕಟ್ಟದೇ ಇರೋರು, ಅಥವಾ 8 ವರ್ಷದಿಂದ ನಮಗೆ ಸಾಫ್ಟ್ವೇರ್ ಸಿಸ್ಟಮಿಗೆ ಬರದೇ ಇರೋದನ್ನೆಲ್ಲ ನಾವು ಕಂಡಿಡಿದು ಫಾಲೋ ಅಪ್ ಮಾಡಿ, ಮೇ ಬಿ ಶೋರೂಮ್ಸ್ ಇರ್ಬೋದು, ಮಾರ್ಬಲ್ ಶಾಪ್ಸ್ ಇರ್ಬೋದು, ಪೆಟ್ರೋಲ್ ಬಂಕ್ಸ್ ಇರ್ಬೋದು, ಎಲ್ಲಿ ಅವರು ಸ್ಕ್ವೇರ್ ಫೀಟ್ ಲೆಸ್ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ, ಡಿಫ್ರೆನ್ಸ್ ಇನ್ ದ ಡಿಕ್ಲರೇಷನ್ ಆಫ್ ಸ್ಕ್ವೇರ್ ಫೀಟ್ಸ್.
ಆ ಥರ ಇರ್ಬೋದು. ಸೊ ದೊಡ್ಡ ದೊಡ್ಡ ಹೋಟೆಲ್ಸು, ಸ್ಕೂಲ್ಸು, ಕಾಲೇಜಸ್ಸು, ಪೆಟ್ರೋಲ್ ಬಂಕ್ಸ್, ಮಾರ್ಬಲ್ ಶಾಪ್ಸ್ ಇವನ್ನೆಲ್ಲ ವಿಸಿಟ್ ಮಾಡಿದಾಗ ಮೇಜರ್ ನಮಗೆ ಡಿಫ್ರೆನ್ಸ್ ಕಂಡು ಬಂದಿದ್ದು ಎಕ್ಸ್ಟೆಂಟ್ ಆಫ್ ಡಿಕ್ಲರೇಷನ್. ಈಗ ನಮಗೆ 5,000 ಸ್ಕ್ವೇರ್ ಫೀಟ್ ಇದ್ದರೆ ಡಿಕ್ಲೇರ್ 3,500 ಮಾಡ್ಕೊಂಡಿರ್ಬೋದು. ನೋ ಅಲ್ಲಿಂದ ನಮಗೆ ಎಕ್ಸ್ಟ್ರಾ ಇನ್ಕಮ್ ಬಂದಿರೋದು ಅದು. ಅಲ್ಲ ಲಾಸ್ಟ್ ಇಯರ್ 132 ಕೋಟಿ ರೂಪಾಯಿ. ನೀವು ಅದನ್ನ ಟಾರ್ಗೆಟ್ ಏನು ಕಮ್ಮಿ ಮಾಡಿದ್ರೆ ಅಂತ 112 ಕಮ್ಮಿ ಆಯಿತು. ನೋ ನಮ್ದು ಟ್ಯಾಕ್ಸಿ 137 27 ಕೋಟಿ ಅರಿಯರ್ಸ್ ಇರ್ಬೋದು. ಯಾವತ್ತು ಹಳೆ ಬಾಕಿ. ಇವಾಗ ನಾನು 10 ಕೋಟಿ ನಾನು ಹಳೆ ಬಾಕಿ ಇರ್ಬೋದು, ನಾನು ಆ ವರ್ಷ ತೀರಿಸ್ತೀನಿ. ನಾನು ಆ ವರ್ಷಕ್ಕೆ 10 ಕೋಟಿ ಬಂದು ಬೀಳುತ್ತೆ. ಅದ್ರ ಈ ವರ್ಷನೂ 10 ಕೋಟಿ ಬರುತ್ತೆ ಅಂತಲ್ಲ ಒಬ್ನಿಂದ. ಆಮೇಲೆ ಮತ್ತೊಂದು, ನಾವು ಇಷ್ಟು ಜನ ಬಂದ್ಬಿಟ್ಟು ಕಟ್ತಾರೆ ಅಂತ ನಮ್ಗೇನು ನಮಗೆ ಭವಿಷ್ಯ ನೋಡ್ಲಿಕ್ಕೆ ಆಗಲ್ಲ. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ನೀವು ಟಾರ್ಗೆಟ್ ಕಮ್ಮಿ ಇಟ್ಕೊಂಡು ಗ್ರೂಪ್ ಜಾಸ್ತಿ ತೋರಿಸ್ತಾ ಇದ್ದೀರಿ. ಟಾರ್ಗೆಟ್ ಹಾಗೆ ನೋಡಿದ್ರೆ 22-23 ಲಾಸ್ಟ್ ಇಯರ್ ಆದ್ಮೇಲೆ ನೀವು ಟಾರ್ಗೆಟ್ ಹೋದ ವರ್ಷ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಹೋದ ವರ್ಷ ನಾನು ಟಾರ್ಗೆಟ್ ಎಷ್ಟು 108 ಕೋಟಿ ಇಟ್ಟಿದ್ದೆ. ಯಾಕಂತ ಹೇಳಿದ್ರೆ ಇಷ್ಟು ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಇವಾಗ ಹಳೆಯವನು ಒಬ್ಬ ಹೇಳ್ಬಿಡ್ತೀನಿ ಕೇಳಿ. 10 ಜನ ಟ್ಯಾಕ್ಸ್ ನೆಟ್ನಲ್ಲೇ ಇಲ್ದಲೇ ಇರುವಂಥ ಹೊಸ ಪ್ರಾಪರ್ಟಿಗಳು ನಾವು ಫೈಂಡ್ ಔಟ್ ಮಾಡಿದ್ವಿ. ಅವನ ಬಗ್ಗೆ ನಮಗೆ ಮಾಹಿತಿನೇ ಇರಲಿಲ್ಲ. ಆ ಪ್ರಾಪರ್ಟಿ ನಮ್ಮವ್ರು ವಿಸಿಟ್ ಮಾಡಿಬಿಟ್ಟು ಈ ಪ್ರಾಪರ್ಟಿ ಇವನು ಇಷ್ಟು ವರ್ಷದಿಂದ ಕಟ್ಟೇ ಇಲ್ಲ, ಈ ಸರಿ ಟ್ಯಾಕ್ಸ್ ನೆಟ್ಟಲ್ಲಿ ತಗೊಂಡ್ಬಂದ್ವಿ 10 ಜನಕ್ಕೆ. ಅವನದು ಒಂದು ಮನೆ ಇದೆ, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಅಥವಾ ಅವನು ಇಷ್ಟವರೆಗೂ ನಮ್ಮ ದಾಖಲೆನಲ್ಲೇ ಇಲ್ಲ. ಇವಾಗ ಹೊಸದಾಗಿ ಬಂದಾಗ ಅವನ ಟ್ಯಾಕ್ಸನ್ನು ನಾವು ತೊಗೊಂಡ್ವಿ. ಅವನನ್ನು ನಾವು ಡಿಮಾಂಡಲ್ಲಿ ತೊಗೊಂಡೇ ಇಲ್ಲ. ಯಾಕಂದರೆ ನಮ್ಮ ಹತ್ರ ಮಾಹಿತಿನೇ ಇಲ್ವಲ್ಲ. ಮಾಹಿತಿ ಇದ್ದರೆ ತಾನೇ ನಾವು ಅವನನ್ನು ಡಿಮಾಂಡಿಗೆ ಸೇರಿಸ್ಲಿಕ್ಕೆ ಆಗ್ತದೆ. ಹಾಗೆ ನಮ್ಮವರು ಫೀಲ್ಡ್ನಲ್ಲಿ ಹೋಗ್ಬಿಟ್ಟು ನಮ್ಮ ರೆವಿನ್ಯೂ ಅಧಿಕಾರಿಗಳು ಹೊಸ ಟ್ಯಾಕ್ಸ್ ನೆಟ್ನಲ್ಲಿ ಬರದಲ್ಲಿರುವಂಥ ಏನು ಪ್ರಾಪರ್ಟಿಗಳಿದೆ ಅದನ್ನು ತೊಗೊಂಡು ಬಂದಿದ್ದಾರೆ. ಇನ್ನು ಮುಂದೆ ಅವರ ದಾಖಲಾತಿಗಳನ್ನು ನಾವು ಟ್ಯಾಕ್ಸ್ ನೆಟ್ನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಅವರಿಂದ ಆ ಪ್ರಾಪರ್ಟಿಗಳಿಂದ ಪ್ರತಿ ವರ್ಷ ಇನ್ನು ಮುಂದೆ ವಸೂಲಿ ಮಾಡ್ಕೊಂಡು ಹೋಗ್ತೀವಿ. ಹೀಗೆ ಪ್ರತಿ ವರ್ಷವೂ ಹೊಸ ಪ್ರಾಪರ್ಟಿಗಳು ನಾವು ಐಡೆಂಟಿಫೈ ಮಾಡ್ತಿದ್ದೀವಿ. ಐಡೆಂಟಿಫೈ ಮಾಡಿ ಅವರಿಂದ ಟ್ಯಾಕ್ಸನ್ನು ಪಡ್ಕೊಳ್ತೀವಿ. ಹಾಗಾಗಿ ಜಾಸ್ತಿ ಆಗ್ತಾ ಬರ್ತಿರೋದು. ಈಗ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಓಕೆ. ಆಮೇಲೆ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಕೂಡ ಈಗ ಒಂದು ಮನೆ ಇದೆ ಅಂತ ಇಟ್ಕೊಳ್ಳಿ. ಹಂಚಿನ ಮನೆ ಅಂತ ಅವನು ಟ್ಯಾಕ್ಸನ್ನು ಕಟ್ಕೊಂಡು ಬಂದಿರ್ತಾನೆ. ಅಲ್ಲಿ ನೋಡಿದ್ರೆ ಹಂಚಿನ ಮನೆ ತೆಗೆದ್ಬಿಟ್ಟು ಅವ್ನು ಮಾಡು ಬದಲಾಯಿಸಿದ್ದಾನೆ, ಒಳಗಡೆ ಇಂಟೀರಿಯರ್ಸ್ ಎಲ್ಲ ಮಾಡಿಕೊಂಡು ಒಳ್ಳೆ ಮಾರ್ಬಲ್ ಹಾಕಿದ್ದಾನೆ. ಆವಾಗ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ನಾವು ವಿಸಿಟ್ ಮಾಡೋವರೆಗೂ ಅದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ನಾವು ಡಿಮಾಂಡ್ನಲ್ಲಿ ತಗೊಳಕ್ಕೆ ಬರಲ್ಲ. ಡಿಮಾಂಡ್ನಲ್ಲಿ ಹಂಚಿನ ಮನೆ ಅಂತಾನೆ 1,000 ಅಂತ ಇಟ್ಕೊಳ್ಳಿ. ಆ 1,000 ಅಂತಾನೆ ಡಿಮಾಂಡ್ನಲ್ಲಿ ತಗೊಳಕ್ಕಾಗೋದು. ಬಟ್ ನಮ್ಮವ್ರು ಹೋಗಿ ನೋಡಿಕೊಂಡಾಗ ಅದು 2,500 ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ 2,500 ಮಾಡ್ಕೊಳ್ತೀವಿ. ಹಿಂಗೆ ಡಿಮಾಂಡನ್ನು ನಾವು ಫಿಕ್ಸ್ ಮಾಡ್ಕೊಂಡು ಈಗ ಟೋಟಲ್ ನೋಡಬೇಕಾದ್ರೆ ಮಂಗಳೂರು ಕಡಿಮೆ ಅನ್ಸಲ್ಲ ಇಷ್ಟು ಟ್ಯಾಕ್ಸ್? ಹೇಗೆ ಕಮ್ಮಿ? ಯಾಕಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲ ಇಟ್ಕೊಂಡ್ರೆ ಬೆಂಗಳೂರು ಕಂಪೇರ್ ಮಾಡಿದ್ರೆ ನಾವು ತುಂಬ ಹೇಗೆ ಅಲ್ಲ, ಹಂಗೆ ಕಂಪ್ಯಾರಿಸನ್ ಅಂತಲ್ಲ. ಈಗ ಮಾನದಂಡಗಳಿದೆ. ಈಗ ಯಾವ ರೀತಿ ಟ್ಯಾಕ್ಸೇಷನ್ ನಾವು ಯಾವ ರೀತಿಯಲ್ಲಿ ಒಂದು ಹಂಚಿನ ಮನೆನ ಒಂದು ಮಾಡು ಇರುವಂಥದ್ದು ಹಂಚಿನ ಮನೆ ಇರುತ್ತೆ, ಅದಕ್ಕೂ ಸ್ಲ್ಯಾಬ್ ಇರುವಂಥಲ್ಲ ಮೌಲ್ಡ್ ಮನೆ ಅಂತೇನು ಹೇಳ್ತೀರಿ, ಅದಕ್ಕೂ ನಾವು ಹೆಚ್ಚುವರಿ ಟ್ಯಾಕ್ಸನ್ನು ವಿಧಿಸ್ತೇವೆ. ಅದು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಪ್ರಾಪರ್ಟಿ ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ ಎಲ್ಲದ್ರ ಮೇಲೆ ನಾವು ಇಷ್ಟು % ಅಂತ ನಾವು ನಿಗದಿ ಮಾಡೋದು. ನೋಡಿ, ರೆಸಿಡೆನ್ಷಿಯಲ್ಗೆ 0.5%, ಇಂಡಸ್ಟ್ರಿಯಲ್ಗೆ 1%, ಮತ್ತು ಕಮರ್ಷಿಯಲ್ಗೆ 1.5% ಆಫ್ ದ ಏನು ಎಂಥ ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ ಮತ್ತು ಬಿಲ್ಡಿಂಗ್ ವ್ಯಾಲ್ಯೂ ಎರಡರಿಂದನೂ ವ್ಯಾಲ್ಯೂಯೇಷನ್ ಮಾಡಿ ಅಷ್ಟು ನಾವು ಟ್ಯಾಕ್ಸೇಷನ್ ಪ್ರತಿ ವರ್ಷ ಫಿಕ್ಸ್ ಮಾಡ್ತೀವಿ. ಅದು ನಾವು ಮುಂದಿನ ವರ್ಷ ನೋಡಬೇಕಲ್ಲ. ಇವಾಗ ನಾವು ಹೇಳಲಿಕ್ಕಾಗಲ್ಲ, ನಮ್ಮದು ಯಾಕಂದರೆ ಇದು ಕಂಟಿನ್ಯೂಸ್ ಡೈನಾಮಿಕ್ ಪ್ರೋಸೆಸ್. ಮಹಾನಗರ ಪಾಲಿಕೆಯಿಂದ ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ವೆನ್ ಇಟ್ ಕಮ್ಸ್ ಟು ರೆವೆನ್ಯೂ ಕಲೆಕ್ಷನ್ವರೆಗೆ ಬಂದಾಗ ಪಬ್ಲಿಕ್ ಸಪೋರ್ಟ್ ಬೇಕು. ಸೊ ನಾವು ಕೇಳೋದೇನು ಅಂದರೆ, ಇಲ್ಲಿ ನಮಗೆ ರೆವೆನ್ಯೂ ಹೇಗೆ ಹೆಚ್ಚಳ ಅಂದರೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇದೆ. ಇವಾಗ ಅವನು ಟೆನೆನ್ಸಿ ಇರ್ತಾನೆ ರೆಂಟಿಗೆ, ಅದನ್ನ ಓನರ್ಶಿಪ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಅಲ್ಲಿ 0.5% ಕಡಿಮೆ ಆಗುತ್ತೆ. ಎಕ್ಸ್ಟೆಂಟ್ ಕಡಿಮೆ ಡಿಕ್ಲೇರ್ ಮಾಡಿರ್ತಾರೆ. ನಾವು ಹೋಗಿ ಸರ್ವೆ ಮಾಡಿದಾಗ ಎಕ್ಸ್ಟೆಂಟ್ ಜಾಸ್ತಿ ಇರೋದು ಕಂಡು ಬರುತ್ತೆ, ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಈಗ ಸರ್ ಹೇಳಿರೋ ಪ್ರಕಾರ ಚಾವಣಿ ಬೇರೆ ಇರುತ್ತೆ, ಫ್ಲೋರಿಂಗ್ ರೆಡ್ ಆಕ್ಸೈಡ್ ಇರ್ತದೆ, ಟೈಲ್ಸಿಗೆ ಬೇರೆ ಇದೆ, ಮಾರ್ಬಲಿಗೆ ಬೇರೆ ಇದೆ. ಇವೆಲ್ಲನೂ ಹೋಗಿ ಫೀಲ್ಡ್ ಸರ್ವೆ ಮಾಡಿದಲ್ಲಿ ಮಾತ್ರ ಗೊತ್ತಾಗೋದು. ಲ್ಯಾಂಡ್ ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಲ್ಯಾಂಡ್ ವ್ಯಾಲ್ಯೂ ಮತ್ತು ಆ ಬಿಲ್ಡಿಂಗ್ ವ್ಯಾಲ್ಯೂ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅದ್ರ ಮೇಲೆ 0.5% ಈ ವರ್ಷ ನೀವು ಟ್ಯಾಕ್ಸ್ ಅಂತ. ಖಾಲಿ ಜಾಗಗಳಿಗೆ ಈಗ ನೀವೇ ಒಂದು ಮನೆ ಓನರ್ ಇದ್ದೀರಿ, ನೀವೇ ಒಂದು ಶಾಪ್ ಓನರ್ ಇದ್ದೀರಿ, ಅದರಲ್ಲಿ ಒಂದು ನಿಮ್ಮ ಬಿಲ್ಡಿಂಗ್ದು ಒಂದು ವ್ಯಾಲ್ಯೂ ಇದೆ. ನೀವು ಅದನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಮಾರಾಟ ಮಾಡಬೇಕಾದ್ರೆ ಅದಕ್ಕೊಂದು ವ್ಯಾಲ್ಯೂಯೇಷನ್ ಅಂತ ಇರುತ್ತಲ್ಲ, ಇಷ್ಟು ಲಕ್ಷ ಒಂದು ಪ್ರಾಪರ್ಟಿಗೆ ಅಂತ, ಅದ್ರ ಮೇಲೆ. ಪೆಂಡಿಂಗ್ ಅರಿಯರ್ಸ್ ಅನ್ನೋಕ್ಕೆ ನಮ್ಮಲ್ಲಿ ಇವಾಗ ಹೋಗಿ ಸರ್ವೆ ಮಾಡಿದಾಗ ಮಾತ್ರ ನಾವು ಡಿಮಾಂಡ್ ರೈಸ್ ಮಾಡಿ ನೆಕ್ಸ್ಟ್ ಇಯರಿಗೆ ಅರಿಯರ್ಸ್ ಅಂತ ತೋರಿಸ್ಬೋದು. ಇವಾಗ ನಾವು ಹೇಳ್ದಂಗೆ ಹಂಗಾರೆ ನಮ್ಮ ಡಿಮಾಂಡ್ 4 years ಬ್ಯಾಕ್ 84 crores ಇತ್ತು, ಅದ್ರ ನೆಕ್ಸ್ಟ್ 99 crores ಇತ್ತು, ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಪ್ರಾಪರ್ಟೀಸ್ ಅಡಿಷನ್.
ಇವಾಗ ಹೊಸ ಬಿಲ್ಡಿಂಗ್ಸ್ ಬರ್ತವೆ, ಹೊಸ ಕಂಪ್ಲೀಷನ್ಸ್ ತೊಗೋತವೆ, ಅದ್ರ ಮೇಲೆ ನಾವು ಡಿಮಾಂಡ್ ಇಟ್ಕೋತೀವಿ, ಪ್ಲಸ್ ಬೇಸ್ ರೇಟ್ ಮೇಲೆ ಒಂದು 3% ಇನ್ಕ್ರೀಸ್ ಮಾಡಿದ್ರೆ ಡಿಮಾಂಡ್ ಫಿಕ್ಸ್ ಮಾಡ್ಕೋತೀವಿ. ಬಟ್ ಪ್ರತಿ ಸರಿ ಇಲ್ಲಿ ಹೇಗೆ ನಮಗೆ 2 ಇಯರ್ಸಲ್ಲಿ ನಮಗೆ ಕಂಡು ಬರ್ತಾ ಇರೋದು ಅಂತಂದರೆ, ಇಟ್ ಇಸ್ ದ ಫೀಲ್ಡ್ ವಿಸಿಟ್ ಆ್ಯಂಡ್ ಸರ್ವೆ ಮೇನ್. ಎಲ್ಲರೂ ನಾವು ಫೀಲ್ಡ್ ವಿಸಿಟ್ ಮಾಡಿದಾಗ, ಸರ್ವೆ ಮಾಡಿದಾಗ ತುಂಬ ಡಿಸ್ಕ್ರಿಪೆನ್ಸೀಸ್ ಕಂಡು ಬರ್ತಾ ಇದೆ, ಮೇನ್ಲಿಂದ ಎಕ್ಸ್ಟೆಂಟ್. ಸೊ ಹಿಂಗಿದ್ದಾಗ ಇದು ನಾವು ಸರ್ವೆ ಮಾಡಿಕೊಂಡು ಕಟ್ಸ್ಕೋತಾ ಇರೋದು. ಸರ್ ಹೇಳ್ದಂಗೆ ಹಳೆ ಪ್ರಾಪರ್ಟೀಸ್ನ ಟ್ಯಾಕ್ಸ್ ನೆಟ್ಟಿಗೆ ತರ್ತಾ ಇರೋದು. ಯಾಕಂದರೆ ಮುಂಚೆ ಎಲ್ಲನೂ ಮ್ಯಾನ್ಯುವಲ್ ಇತ್ತು ಸಿಸ್ಟಮ್. ಅವರ ಜನನೇ ಬಂದು ನಾವು ಬಿಲ್ ಕಲೆಕ್ಟರ್ಸ್ ಕೊಡ್ತಾಯಿದ್ರು, ಬಂದು ಕಟ್ಟಿ ಹೋಗ್ತಾಯಿದ್ರು. ಸಾಫ್ಟ್ವೇರ್ ಮಾಡಿದಾಗ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಬಂತು, ಪೀಪಲ್ಲೇ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಈಗ ಏನು ಅಂತಂದರೆ, ನಾವು ಕೇಳ್ಕೊಳ್ಳೋ ಜನರಿಗೆ ಏನಾದರೂ ಹಳೆ ಬಾಕಿಗಳಿದ್ರೆ, ಸಿನ್ಸ್ ಇಟ್ ಇಸ್ ಸಾಫ್ಟ್ವೇರ್, ನಾವು ಮುಂದೆ ಬಂದು ಹಳೆ ಬಾಕಿಗಳನ್ನ ಕಟ್ಟಿ ಸೊ ದಟ್ ದೇ ಕ್ಯಾನ್ ಅವಾಯ್ಡ್ ದ ಇಂಟ್ರೆಸ್ಟ್. ಇಲ್ಲಿರೋ ತಿಂಗಳ 2% ಇಂಟ್ರೆಸ್ಟ್ ಉಂಟು. ಹಾಗಾಗಿ ನಮಗೆ 137 ಪ್ರೀವಿಯಸ್ ಕ್ರೋರ್ಸಲ್ಲಿ ಪೆನಾಲ್ಟೀಸ್ ಆ್ಯಂಡ್ ಫೈನ್ಸ್ 14 ಕೋಟಿ ಕಲೆಕ್ಟ್ ಆಗಿದೆ. ದಟ್ ಶೋಸ್ ದೇ ಆರ್ ದ ಅರಿಯರ್ಸ್ ಇರೋದಕ್ಕೆ ಪೆನಾಲ್ಟೀಸ್ ಆ್ಯಂಡ್ ಫೈನ್ಸ್ ಕಾಂಪೊನೆಂಟ್ ಜಾಸ್ತಿ ಬರುತ್ತೆ. ಅರಿಯರ್ಸನ್ನು ಎಸ್ಟಿಮೇಟ್ ಮಾಡೋಕ್ಕೆ ಆಲ್ಮೋಸ್ಟ್ ಇಂಪಾಸಿಬಲ್. ಎಸ್, ನಾವು ಕಲೆಕ್ಟ್ ಆಸ್ ಅಂಡ್ ವೆನ್ ಸರ್ವೆ ಹೇಳುವಂಥದ್ದು ಈಗ 3 ವಾರ್ಡಿಗೆ ಮಾತ್ರ ಮಾಡಿದ್ರೆ, ಪೈಲಟ್ ಪ್ರಾಜೆಕ್ಟ್ ಈಗ 3 ವಾರ್ಡಿಗೆ ಮಾತ್ರ ಇದೆ. 3 ವಾರ್ಡಿಗೆ ಉಳಿದಿದ್ದನ್ನು ಈ ವರ್ಷ ಮಾಡ್ತೀವಿ ಅಂತ ಹೇಳ್ತಲ್ಲ, ಯಾವುದಲ್ಲ ಅಷ್ಟನ್ನು ಕೈಗೆತ್ತಿಕೊಳ್ಬೇಕು ಅಂತ ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದೀವಿ. ಅಲ್ಲ ಸರ್, ಸರ್ವೆ ಇಸ್ ಅ ಸಿಸ್ಟಮ್ಯಾಟಿಕ್ ಸರ್ವೆ ಫಾರ್ ದೋಸ್ 3 ವಾರ್ಡ್ಸ್. ಹಂಗಂತ ನಾವು ಬೇರೆ ವಾರ್ಡ್ಗಳಿಗೆ ಹೋಗ್ತಾ ಇಲ್ಲ ಅಂತಲ್ಲ. ನಮ್ಮ ರೆಗ್ಯುಲರ್ ವರ್ಕ್ ನಾವು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಏನೇ ಇದ್ರೂ ಕೂಡ ವಿ ಆರ್ ಗೋಯಿಂಗ್ ಆ್ಯಂಡ್ ವಿಸಿಟಿಂಗ್. ಸಿಸ್ಟಮ್ಯಾಟಿಕ್ ಸರ್ವೆ ಆ 3 ವಾರ್ಡ್ನ ಇಟ್ಕೊಂಡಿದ್ವಿ, ಜಸ್ಟ್ ಟು ನೋ, ನಮಗೆ ತಿಳ್ಕೊಳ್ಳಿಕ್ಕೆ ಡಿಸ್ಕ್ರಿಪೆನ್ಸೀಸ್ ಏನಿದೆ, ನಮಗೆ ಯಾಕೆ ಕಡಿಮೆ ಬರ್ತಾ ಇದೆ. ಈಗ ನಾವು ಹತ್ತಾವರ ಅಂತ ತೊಗೊಂಡ್ರೆ ತುಂಬ ನಮಗೆ ಮನೆಗಳಿದ್ದಾವೆ. ಸೊ ಡಿಫ್ರೆನ್ಸ್ ಕಂಡು ಬಂದಿರೋದು, ತುಂಬ ಟೆನೆನ್ಸಿಗಳು ಓನರ್ಶಿಪ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಲ್ಲಿ 0.5% ಆಫ್ ದ ಬಿಲ್ಡಿಂಗ್ ವ್ಯಾಲ್ಯೂ ನಮಗೆ ಕಡಿಮೆ ಆಗುತ್ತೆ ಅವ್ರು ಕಟ್ಟೋದು. ಅಲ್ಲ ಈಗ ಅವ್ರು ಹೇಳಿದ್ರು 12 ಕೋಟಿ ಲಾಸ್ಟ್ ರೇಟ್ಸ್ ಎಲ್ಲ ಉಂಟು ಅಂತ. ಹಾಗಾದ್ರೆ ಅದು ಮೈನಸ್ ಇದೆ ಅಂತ ಹೇಳುದು. ನಾನು ಅದನ್ನ ಹೇಳಿದ್ರು, ಟ್ಯಾಕ್ಸ್ ಕಮ್ಮಿ ಆಗ್ತಾ ಇದೆ ಅಂದ್ರೆ ನಿಮಗೆ ಎಲ್ಲ ಈಗ 3 ವಾರ್ಡಲ್ಲೇ ನಿಮಗೆ ಎಷ್ಟು 50% ಅಷ್ಟು ಆಗಿದೆ ಅಂತ ಹೇಳಿದ್ರು. 55.33 ಲಕ್ಷ. ಬಟ್ ಈಗ ಉಳಿದ ವಾರ್ಡನ್ನು ತಗೊಂಡಾಗ ತುಂಬಾ ತೆರಿಗೆ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಿದೆ ನಿಮಗೆ. ಅಲ್ಲ, ಅದನ್ನು ಜಾಸ್ತಿ ಮಾಡೋದಕ್ಕೆ ಕ್ರಮ ವಹಿಸ್ತಿದ್ದೇವೆ. ಮುಂಚೆ ಮಾಡಿರ್ಲಿಲ್ಲ, ನಾವು ಮಾಡ್ತಾ ಇದ್ದೀವಿ ಈಗ ಅಂತ. ಈಗ ಮಾಡಬೇಕು, ಈಗ ಮಾಡಬೇಕು ಅಂತ. ನಮ್ದೇನಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಏನು ನೋಡಬೇಕು ಅನ್ನೋದು. ನಾವು ಒಂದು ಡೇಟಾಬೇಸ್ ರೆಡಿ ಮಾಡ್ಕೋವಾಗ ಕೂಡ ಎಷ್ಟು ಪ್ರಾಪರ್ಟೀಸ್ ಇರ್ತದೆ, ನಾವು ಹೇಗೆ ಸರ್ವೆ ಮಾಡಬೇಕು, ಯಾವ ಪಾಯಿಂಟ್ಗಳಿಗೆ ನಾವು ಡೇಟಾಬೇಸ್ ರೆಡಿ ಮಾಡ್ಕೋಬೇಕು. ಅಥವಾ ಇವಾಗ ನಾವು 3 ತೊಗೊಂಡಲ್ಲಿ ಒಂದು ಇಂಡಸ್ಟ್ರಿಯಲ್ ಇದೆ, ಒಂದು ಕಮರ್ಷಿಯಲ್ ಇದೆ, ಒಂದು ರೆಸಿಡೆನ್ಷಿಯಲ್ ಇದೆ, ಆ ಥರ ತೊಗೊಂಡಿದ್ದೀವಿ. ಆ ಬಿಲ್ಡಿಂಗ್ನಲ್ಲಿ ಬರೀ ರೆಸಿಡೆನ್ಷಿಯಲ್ಲು ಕಟ್ಕೊಂಡು ಬಂದಿರ್ತಾರೆ ಅಷ್ಟೇ ಸರ್. ಆಮೇಲೆ ಈ ಹಿಂದಿನಿಂದ ಇಲ್ಲೇ ನೀವು ಅದೇ ಹೇಳಿದ್ರೆ ಈ ಕೆಳಗಡೆ ಪಾರ್ಕಿಂಗ್ ಅವರು ಇಡಬೇಕು. ಬಟ್ ಅಲ್ಲಿ ಇದು ಇದು ಬಾಡಿಗೆ ಕೊಟ್ಟಿರ್ತಾರೆ. ಈಗ ಅದನ್ನು ಏನು ಮಾಡ್ತಾರೆ? ಅಲ್ಲ ನೋಡಿ, ಕೆಲವು ಅದೇನು ಕಾಮನ್ ಸ್ಪೇಸಸ್ ಅಂತ ಏನಿರುತ್ತೆ ಅದನ್ನು ಅವರು ಮನಸ್ಸು ಇಚ್ಛೆ ಉಪಯೋಗಿಸೋ ಹಾಗಿಲ್ಲ. ಹಂಗೆ ಗೊತ್ತಾದರೆ ನಾವು ಟೌನ್ ಪ್ಲಾನಿಂಗ್ ಮುಖಾಂತರ, ಇದು ಸೆಕ್ಷನ್ ಮುಖಾಂತರ ನಾವು ಆ್ಯಕ್ಷನ್ ತಗೊಳ್ತೀವಿ ಹೊರತು ಅದನ್ನು ಸಕ್ರಮ ಮಾಡಲಿಕ್ಕೆ ಬರೋದಿಲ್ಲ. ಅದೊಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ ಕೆಲವು ಏನು ಟೌನ್ ಪ್ಲಾನಿಂಗ್ ಇದು ಆ್ಯಕ್ಟ್ ಅಡಿನಲ್ಲಿ ಇಂತಿಂಥ ಸ್ಪೇಸಸನ್ನು ಇಂತಿಂಥ ಇದಕ್ಕೆ ಉದ್ದೇಶಕ್ಕೇ ಉಪಯೋಗಿಸ್ಕೋಬೇಕು ಅಂತ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಮೊನ್ನೆ ಒಂದು ದೂರು ಬಂತು, ಬೇಸ್ಮೆಂಟಲ್ಲಿ ಇದು ಹಾಕಿದ್ದಾರೆ, ಕೋಲ್ಡ್ ಸ್ಟೋರೇಜ್ ಯೂನಿಟ್ ಮಾಡಿದ್ದಾರೆ ಅಂತ. ತೆರವುಗೊಳಿಸ್ಲಿಕ್ಕೆ ಆದೇಶ ಮಾಡಿದ್ವಿ ನಾವು. ಹಾಗೆ ಅದನ್ನು ಅವರನ್ನು ನಾವು ದಂಡನೆ ಅಂತ ವಿಧಿಸ್ಕೊಡ್ದಲ್ಲ, ನಾವು ತೆಗಿಲೇಬೇಕಾಗುತ್ತೆ. ಸಕ್ರಮ ಮಾಡೋಕ್ಕೆ ಅವಕಾಶ ಇದ್ದರೆ ಮಾತ್ರ ಸಕ್ರಮ ಮಾಡಿ, ಇಲ್ಲ ಅಂದರೆ ಮಾಡ್ಲಿಕ್ಕೆ ಬರಲ್ಲ. ಇದು ಸುಲ್ತಾನ್ ಬತ್ತೇರಿ ಉತ್ತೂರಿ ಬಗ್ಗೆ DC ಅವರು ಹೌದು, FIR ಆಗ್ತಿದೆ. ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರುತ್ತೆ. ವಿನಯ್ ಅಂತ ಹೇಳ್ಬಿಟ್ಟು ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಬರ್ಕೆ, ಅವರಿಗೆ ನಾವು ನಿನ್ನೆ ದೂರನ್ನು ದಾಖಲು ಮಾಡಿದ್ದೀವಿ. ಈಗ FIR ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂದರೆ ಲಾರಿ ಮೇಲೆ ಕನ್ನಡಿ ಅವರು ಅದೇ ಆ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಮೇಲೆ ಹೌದು. ಇದು ಬೇರೆ ನೋಡಿ, ಈಗ ಪತ್ರಿಕಾ ಇದು ಮಾಡ್ತಿರೋದು ಅದು ಬೇರೆ ಉದ್ದೇಶಕ್ಕೆ. ನೀವು ಅದನ್ನು ಕವರ್ ಮಾಡಿ. ಇದೇನಿದೆ ರೂಟೀನ್ ಇದು ನಡೀತಾ ಇರುತ್ತೆ, ಡೈಲಿ ಇಶ್ಯೂ ಬೇಸ್ಡ್. ಈಗ ಇದಕ್ಕೆ ಸ್ಟಿಕ್-ಆನ್ ಆಗಿ ನನಗೆ ಈಗ ಮಿನಿಸ್ಟರ್ ಮೀಟಿಂಗ್ ಇದೆ, ನಾನು ಹೊರಡಬೇಕು. ಅದಕ್ಕೆ ಕ್ಲಾರಿಟಿ ಅಂತ ಹೇಳಿದ್ರೆ ನಾನು ನಿಮಗೆ ಸಂಜೆ ಒಳಗೆ ಕೊಡ್ತೀನಿ. ಯಾಕಂದರೆ FIR ಕಾಪಿ ಸಿಕ್ಕಿದ ಕೂಡಲೇ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನಾನು ದೂರನ್ನು ದಾಖಲು ಕೊಟ್ಟು ಮಾಡಿ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅಂತ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಾಗ ಅವ್ರಿಗೆ ಗೊತ್ತಾಗತ್ತಲ್ವಾ. ನಮಗೊಂದು ಕ್ಲಿಪ್ ಸಿಕ್ತು, ಫೋಟೋ, ಅದ್ರ ಮೇಲೆ ಕ್ರಮ ಆಗಲಿ ಅಂತ. ಬಟ್ ಅದಕ್ಕೆ ಯಾರ್ಯಾರು ಸಂಬಂಧಪಟ್ಟಿದ್ದು, ಆ ಇವೆಂಟ್ ಏನು ಅದರ ಹಿಂದೆ ಯಾರಿದ್ದಾರೆ ಇಲ್ಲ. ರೆವೆನ್ಯೂ ಅದು ನದಿ ಪರಂಬೋಕು ಜಾಗ, ಅದು ಇದು ಫಲ್ಗುಣಿ ನದಿ ಪರಂಬೋಕು. ಹಾಗಾಗಿ ಅವರು ಕ್ರಮ ತಗೋಬೇಕು. ಬಟ್ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಹೌದು. ಈಗ ಪ್ರತಿ ವರ್ಷ ಮಂಗಳೂರಿಗೆ ನೀರಿನ ಸಮಸ್ಯೆ ಎಲ್ಲದೊಂದು ಕಡೆ ಸಮಸ್ಯೆ ಆಗ್ತಾ ಇದೆ. ಈಗ ಅಲ್ಲಿ ತುಂಬೆ ಡ್ಯಾಮ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಬಿಡಿ, ಸೆಪರೇಟ್ ಪ್ರೊಬ್ಲಮ್ ಮಾಡಬೇಕು.
ಇದು ಆಕ್ಚುಲಿ ಈಗ ನೆಕ್ಸ್ಟ್ ನೀಡ್ ಇರೋದು. ಹಾ. ಈಗ ಇನ್ನು 30-35 ದಿನ 40 ದಿನಕ್ಕೆ ಆಗುವಷ್ಟು ನೀರಿದೆ ಅಲ್ಲಿ. ಅವರಿಗೆ ಅಲ್ಲಲ್ಲ ಅವರ ಸ್ಟ್ಯಾಟಿಕ್ಸ್ ಪ್ರಕಾರ ಮೊನ್ನೆ ನನ್ನ ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ ಕೇಳಿ. ಅದನ್ನು ಈ ಇನ್ನು ಪಂಪಿಂಗ್ 110 ದಿನಕ್ಕೆ ಆಗುವಷ್ಟು ಸಫಿಷಿಯಂಟ್ ನೀರಿದೆ. ಭಯಪಡಿಸಬೇಡಿ ಜನಕ್ಕೆ. ಯಾಕಂತ ಹೇಳಿದ್ರೆ ಕೆಳಗಡೆ 125 MLD ಕೆಪಾಸಿಟಿ ಇರೋ ಕೆಳಗಡೆ ಇನ್ನೊಂದು ಡ್ಯಾಮ್ ಇದೆ M5, ಅದನ್ನು ರೀಪಂಪ್ ಮಾಡ್ತೀವಿ. ಪಂಪ್ ಮಾಡಿದ್ರೆ ಮಾತ್ರ ಯಾವುದು ಇಲ್ಲಿ ನೀರು ನೀವು ಬರೀ ತುಂಬೆ ಡ್ಯಾಮ್ದು 30 ದಿನದ ಕೆಪಾಸಿಟಿ ಮಾತ್ರ. ಅದ್ರ ಕೆಳಗಡೆ ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಏನಿದೆ ಹರೆಕಳದ್ದು ಅದ್ರಲ್ಲಿ ಸಾಕಷ್ಟು ನೀರಿದೆ, ಸಿಹಿ ನೀರು ಅದನ್ನು ಪಂಪ್ ಮಾಡ್ತೀವಿ. ಅದರಲ್ಲೇನು ಹೊಸದೇನಿಲ್ಲ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಓಕೆ, ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.